ದಾವಣಗೆರೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪ್ರಮುಖವಾಗಿ ಉಚ್ಚಾಟನೆ ಮಾಡಿದ್ದಕ್ಕೆ ಪಕ್ಷದ ಅಧ್ಯಕ್ಷನ ಮೇಲೇನೆ ಅಟ್ಯಾಕ್ ಆಗಿದೆಯಂತೆ. ಉಚ್ಚಾಟನೆ ಮಾಡಿದ್ದಕ್ಕೆ ಪಕ್ಷದ ಅಧ್ಯಕ್ಷನ ಮೇಲೆ ಅಟ್ಯಾಕ್ ಆಗಿರೋದು. YSEP ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ತುಂಬ ಜನ ಹೆಸರು ಕೇಳಿರಲ್ಲ, ನಮ್ಮಲ್ಲೇ ಕೆಲವರು ಕೇಳಿರಲ್ಲ. ಇನ್ನು ಇದೇನೋ YSP ಅಂತ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಅಂತೆ ಇದರ ಹೆಸರು, ಫುಲ್ ಫಾರ್ಮು. ಇದರ ಅಧ್ಯಕ್ಷನ ಮೇಲೆ ಅಟ್ಯಾಕ್ ಆಗಿರೋದು. ಅಧ್ಯಕ್ಷ ಬೆಂಗಳೂರಿನವರೇ. ಮೊಹಮ್ಮದ್ ಸೇರಿ 15 ಜನ ನಮ್ಮ ಮನೆಗೆ ಬಂದು ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಶಹಬಾಸ್ ಖಾನ್ ಅಂತ ಈ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತಾ ಇರೋದು. ಬೈ ಎಲೆಕ್ಷನ್ ಟಿಕೆಟ್ ವಾಪಸ್ ಪಡೆದುಕೊಳ್ಳುವಂತೆ ಇವರೆಲ್ಲ ಒತ್ತಡ ಹಾಕಿದ್ರಂತೆ. ಆದರೆ ಶಹಬಾಸ್ ಖಾನ್ ಟಿಕೆಟನ್ನು ವಾಪಸ್ ಪಡೆದು ಅವ್ರು ಕಂಟೆಸ್ಟ್ ಮಾಡಿದರು. ಆಗ್ಲಿಂದ ಮೊಹಮ್ಮದ್ ವಾಸಿಂ ಮತ್ತು ಗ್ಯಾಂಗ್ ಹೊಂಚು ಹಾಕ್ತಾ ಇತ್ತು. ಬಂದು ನನಗೆ ಹೊಡೆದ್ರು ಅಂತ ಹೇಳಿ SG ಪಾಳ್ಯ ಠಾಣೆಯಲ್ಲಿ ಶಹಬಾಸ್ ಖಾನ್ ಅನ್ನುವಂತಹ ವ್ಯಕ್ತಿ, ಈ ವ್ಯಕ್ತಿದೇ ಪಾರ್ಟಿ ಇದು YSEP ಅಂತ. ಸೊ ಆತ ದೂರು ಕೊಟ್ಟಿದ್ದಾನೆ. ಲೇಡಿ ಬಂದು ಕ್ವೀನ್ ಖಾನ್ ಅಂತ, ಅವಳು ಬಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಮೆಂಬರ್ ಇದ್ದರು. ಅವ್ರಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಉಚ್ಚಾಟನೆ ಮಾಡಿರ್ತಾರೆ. ದ ರೀಸನ್ ಅವ್ರಿಗೆ ಉಚ್ಚಾಟನೆ ಮಾಡಿರೋದು ಯಾಕಂದರೆ ಅವರು ವೈಶ್ಯವಾಟಿಕ, ಪ್ರಾಸ್ಟಿಟ್ಯೂಷನ್ನು ಹಾಗೂ ಊರಿಂದ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರಿಗೆಲ್ಲ ಕರೆಸಿ ಮತ್ತು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಸಿ, ಹನಿ ಟ್ರ್ಯಾಪ್ ಮಾಡಿಸಿ ಬ್ಲ್ಯಾಕ್ ಮೇಲ್ ಮಾಡಿಸಿ ಆ ಹುಡುಗರಿಗೆಲ್ಲ ದುಡ್ಡು ಇಸ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಅವರು ವೀಡಿಯೋಸ್ ಕೀಚೆಂದು ಒಂದು ಕ್ಯಾಮ್ರಾ ಬರುತ್ತಲ್ಲ ಸರ್, ಅದು ಕೀಚೆಂದು ಕ್ಯಾಮ್ರಾಯಿಂದ ವೀಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಬಲವಂತವಾಗಿ ಅವ್ರಿಗೆ ದುಡ್ಡೆಲ್ಲ ಇಸ್ಕೊಂಡು ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಾರೆ. CM ಶಹಬಾಸ್ ಖಾನ್ ಅಂತ ದಾವಣಗೆರೆ MLA ಕ್ಯಾಂಡಿಡೇಟ್, ಇವಾಗ ರೀಸೆಂಟ್ಲಿ ಸದ್ಯಕ್ಕೆ ಎಲೆಕ್ಷನ್ ಆಯಿತು, ಅದರಲ್ಲಿ ಅವರು ಕಂಟೆಸ್ಟ್ ಮಾಡಿದರು. ಸೊ ಅದರಲ್ಲಿ ಕಂಟೆಸ್ಟ್ ಮಾಡಿದಾಗ ಅವ್ರಿಗೆ ಸುಮಾರು ಮೋಸ್ಟ್ ಆಫ್ ಆಲ್ ಅವ್ರಿಗೆ ಥ್ರೆಟ್ ಕಾಲ್ಸ್ ಮತ್ತು ಎನಿಮೀಸ್ ತುಂಬ ಜಾಸ್ತಿ ಆಗಿದ್ರು ಮತ್ತು ಬ್ಯಾಂಗ್ಳೂರಿಂದ ಅವರು ಪಾದಯಾತ್ರೆ ಮಾಡಿದರು. ಸೊ ಅದಾದ ನಂತರ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಇವಳು ಕ್ವೀನ್ ಖಾನ್, CM ಶಹಬಾಸ್ ಖಾನ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂತ ಹೋಟೆಲ್ಗೆ ಬಂದು ಹೆದರ್ಸುವಂತ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಬಹಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ